ಹಾಯ್ ಎವ್ರಿವನ್, ವೆಲ್ಕಮ್ ಟು ಪಲ್ಲವೀಸ್ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ನಾನಿವತ್ತು ನಿಮಗೆ ಮನೆಯಲ್ಲಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಸಾಲೆ ಪೂರಿನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಒಂದ್ಸಲ ನನ್ನ ಚಾನಲ್ನ ವಿಸಿಟ್ ಮಾಡಿ ಬೇರೆ ರೆಸಿಪೀಸನ್ನು ಚೆಕ್ ಮಾಡಿ ಅಂತ ಕೇಳ್ತಿದ್ದೀನಿ. ಈ ಮಸಾಲೆ ಪೂರಿನ ಮಾಡೋಕ್ಕೆ ನಾನು ಫಸ್ಟಿಗೆ ಕುಕ್ಕರಲ್ಲಿ ಹಸಿ ಬಟಾಣಿನ ತೊಗೊಂಡಿದ್ದೀನಿ. ಮತ್ತು ಒಂದು 2 ಆಲೂಗಡ್ಡೆನ ಸಿಪ್ಪೆನ ತೆಗೆದುಬಿಟ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ಗ್ಲಾಸಷ್ಟು ನೀರು ಹಾಕಿ 7ರಿಂದ 8 ವಿಸಿಲ್ ಕೂಗಿಸ್ಕೊಳ್ತೀನಿ. ಬಟಾಣಿ ಬೇಯಬೇಕಲ್ವ, ಹಾಗಾಗಿ ಒಂದು 7ರಿಂದ 8 ವಿಸಿಲ್ ಕೂಗಿಸ್ಕೊಳ್ಳಿ. ಕುಕ್ಕರ್ ಆಗೋ ಅಷ್ಟರಲ್ಲಿ ಮಸಾಲೆಗೆ ನಾನು ಇವಾಗ ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಳೋದಕ್ಕೆ ನಾನಿಲ್ಲಿ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು 1 ಟೊಮ್ಯಾಟೊನೂ ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಮಸಾಲೆ ಬಂದುಬಿಟ್ಟು ಇದಕ್ಕೆ ನಾನು 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, 2 ಲವಂಗ, 1 ಏಲಕ್ಕಿ, 1 ಇಂಚಷ್ಟು ಚಕ್ಕೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು 10ರಿಂದ 12 ಮೆಣಸು ಹಾಕ್ತಾಯಿದ್ದೀನಿ. ಅಂದರೆ ಪೆಪ್ಪರ್. ಸ್ವಲ್ಪ ಮೆಣಸಿನ ಕ್ವಾಂಟಿಟಿ ಜಾಸ್ತಿ ಇರಲಿ, ಹಂಗಂದರೆ ನಿಮಗೆ ಮಸಾಲೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಈರುಳ್ಳಿ ಟೊಮೆಟೊದೆಲ್ಲ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವಾಗಲೂ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ, ಖುಷಿಯಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇನ್ನು ಮಕ್ಕಳು ಹಸಿ ತರಕಾರಿನ ತಿನ್ನಲ್ಲ ಅನ್ನೋರಿಗೆ ಚಿಂತೆನೇ ಬೇಡ. ಈ ಮಸಾಲೆ ಪೂರಿಗೆ ನೀವು ಮೇಲೆ ಹಸಿ ಕ್ಯಾರೆಟು, ಕುಕುಂಬರು, ಈರುಳ್ಳಿ, ಟೊಮೆಟೊ ಎಲ್ಲದನ್ನು ಹಾಕಿ ಕೊಟ್ಟರೆ ಆರಾಮಾಗಿ ಮಕ್ಕಳು ತಿಂತಾರೆ. ಇವಾಗ ಇದನ್ನು ಹುರಿದು ಸೈಡಲ್ಲಿ ಎತ್ತಿಟ್ಕೊಂಡು ಅದೇ ಹಂಚಿಗೆ ನಾನು 2 ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಳ್ತೀನಿ. ನೀವು ಖಾರಕ್ಕೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ಅದಾದಮೇಲೆ ಒಂದು ಜಾರ್ನ ತೊಗೊಂಡು ಇದಕ್ಕೆ ನಾನು 1 ಹಿಡಿ ಆಗುವಷ್ಟು ಪುದೀನ ಮತ್ತು 1 ಹಿಡಿ ಆಗುವಷ್ಟು ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನಿನ್ನು ಮಿಕ್ಸಿ ಮಾಡಿಟ್ಟಿರ್ತೀನಲ್ಲ, ಈರುಳ್ಳಿ, ಟೊಮೆಟೊ, ಜೀರಿಗೆ, ಬೆಳ್ಳುಳ್ಳಿ, ಮೆಣಸು, ಅದಿಷ್ಟನ್ನು ಕೂಡ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಕಂಪ್ಲೀಟಾಗಿ ಆರಿದ ಮೇಲೆ ಮಿಕ್ಸಿ ಮಾಡ್ಕೊಳ್ಳಿ, ಹುರಿದಿರೋದು ಆರಬೇಕು. ಆ ತಣ್ಣಗಾದಮೇಲೆ ನೀವು ಮಿಕ್ಸಿ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಕುಕ್ಕರಲ್ಲಿ ಕೂಗಿಸಿರೋ ಅಂಥ ಬಟಾಣಿ 1 ಟೇಬಲ್ ಸ್ಪೂನಷ್ಟು ಬಟಾಣಿ ಮತ್ತು 1 ಆಲೂಗಡ್ಡೆನ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಇದರಿಂದ ಏನಂದರೆ ನಮಗೆ ಮಸಾಲ ತಿಕ್ಕಾಗಿ ಬರುತ್ತೆ, ಹಾಗಾಗಿ ಸ್ವಲ್ಪ ಬಟಾಣಿ ಮತ್ತು ಸ್ವಲ್ಪ ಆಲೂಗಡ್ಡೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಅಂದರೆ ಕೊರಿಯಾಂಡರ್ ಪೌಡರ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಬೇರೆ ಯಾವ ಮಸಾಲನೂ ನಾನು ಹಾಕ್ತಾಯಿಲ್ಲ, ಧನಿಯಾ ಪೌಡರ್ ಒಂದು ಬಿಟ್ಟು. ಮತ್ತು ಹುರಿದಿರೋ ಅಂಥ ಹಸಿಮೆಣ್ಸಿನ್ಕಾಯಿನ ಹಾಕಿ ನೀರನ್ನು ಹಾಕಿಬಿಟ್ಟು ಫೈನಾಗಿ ಪೇಸ್ಟ್ ಮಾಡಿ, ತರ್ತರಿಯಾಗಿ ಇರಬಾರ್ದು, ಆ ಥರ ಬಂದರೆ ಮಸಾಲ ಟೇಸ್ಟಾಗಿ ಬರಲ್ಲ. ಫೈನಾಗಿ ಪೇಸ್ಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇನ್ನು ನಾವು ಕುಕ್ಕರಲ್ಲಿ ಕೂಗಿಸಿರೋ ಅಂಥ ಆಲೂಗಡ್ಡೆ ಮತ್ತು ಬಟಾಣಿನ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಫುಲ್ ಫೈನಾಗಿ ಪೇಸ್ಟ್ ಆಗೋ ಥರ ಸ್ಮ್ಯಾಶ್ ಮಾಡಬೇಡಿ, ಲೈಟಾಗಿ ಈ ಥರ ನೀವು ಸ್ಮ್ಯಾಶ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇನ್ನೇನು ನಾವು ಮಸಾಲಾನ ರುಬ್ಬಿರ್ತೀವಲ್ವ, ಅದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ನೀರನ್ನು ಹಾಕಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಆದಷ್ಟು ನೀರಾಗಿರಲಿ, ಯಾಕಂದರೆ ಇದನ್ನು ನಾವು ಕುದಿಸ್ಕೊಳ್ತೀವಿ. ಒಂದು ಕುದಿ ಕುದ್ಮೇಲೆ ಮತ್ತೆ ಒಂದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ, ಹಾಗಾಗಿ ನೀರು ಜಾಸ್ತಿನೇ ಹಾಕಿ ನೀವು ಇದನ್ನು ಕುದಿಯೋಕ್ಬಿಡಿ. ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ಕನ್ಸಿಸ್ಟೆನ್ಸಿಯಲ್ಲಿ ಮಸಾಲ ಇರಲಿ. ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ. ನಾವು ಆಲ್ರೆಡಿ ಬಟಾಣಿ ಮತ್ತು ಆಲೂಗಡ್ಡೆ ಉಪ್ಪು ಹಾಕಿರ್ತೀವಿ. ಇದೇನಿದ್ರೆ ಈರುಳ್ಳಿ ಟೊಮೆಟೊ ಮಸಾಲ ಮಾಡ್ತೀವಲ್ಲ, ಅದಕ್ಕಷ್ಟೇ ಉಪ್ಪು, ಹಾಗಾಗಿ ಸ್ವಲ್ಪ ನೋಡಿಬಿಟ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪಾದರೆ ತಿನ್ನೋಕ್ಕಾಗೋದಿಲ್ಲ ಅದಕ್ಕೆ. ಇನ್ನು ಇದನ್ನು ನಾನು ಕುದಿಲಿಕ್ಕೆ ಬಿಡ್ತೀನಿ. ಚೆನ್ನಾಗಿ ಇದು ಒಂದು ಕುದಿಬೇಕು. ಅಂದರೆ ಟೊಮೆಟೊ, ಪುದೀನ ಮತ್ತು ಕೊತ್ತಂಬರಿ ಹಸಿದು ಹಾಕಿರ್ತೀವಲ್ವ, ಅದರ ಹಸಿ ವಾಸನೆ ಹೋಗೋವರೆಗೂ ಕುದಿಬೇಕು. ಇವಾಗ ನಾನು ಇದಕ್ಕೆ ಏನು ಮಾಡ್ತೀನಿ, ಆಲೂಗಡ್ಡೆ ಮತ್ತು ಬಟಾಣಿನ ಸ್ಮ್ಯಾಶ್ ಮಾಡಿ ಇಟ್ಟಿರ್ತೀನಲ್ಲ, ಅದನ್ನು ಕೂಡ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ತೀನಿ. ನೀವು ಸಪ್ರೇಟಾಗಿ ಮೇಲೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಈ ಮಸಾಲೆಗೇ ಆ್ಯಡ್ ಮಾಡ್ಕೊಳ್ಳಿ. ನನ್ನನ್ನು ಕೇಳಿದ್ರೆ ಮಸಾಲೆಗೇ ಆ್ಯಡ್ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ, ಕಲರ್ ಕೂಡ ಚೇಂಜ್ ಆಗುತ್ತೆ. ಇಷ್ಟಾದರೆ ನಮಗೆ ಮಸಾಲ ರೆಡಿ ಅಂತ ಅರ್ಥ. ಇವಾಗ ನಾನೇನು ಮಾಡಿದ್ದೀನಿ, ರೆಡಿ ಇರೋವಂಥ ಪೂರಿನ ತಂದು ಮನೆಯಲ್ಲಿ ಎಣ್ಣೆಯಲ್ಲಿ ಕರೆದಿದ್ದೀನಿ. ಮನೇಲಿ ಮಾಡಿರೋ ಪೂರಿ ಅಲ್ಲ ಇದು. ಇದನ್ನು ನಾನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಪೂರಿನ. ಇದನ್ನೇನು ಚಿಕ್ಕದಾಗಿ ಸ್ಮ್ಯಾಶ್ ಮಾಡೋ ನೆಸೆಸಿಟಿ ಇಲ್ಲ. ಈ ಮಸಾಲ ಪೂರಿಗೆ ಯಾವ ರೀತಿ ಮಾಡಬೇಕಂತ ನಿಮಗೆ ಗೊತ್ತೇ ಇರುತ್ತೆ. ಆ ಥರ ಸ್ಮ್ಯಾಶ್ ಮಾಡಿ ರೆಡಿ ಮಾಡಿಟ್ಟಿರೋ ಅಂಥ ಮಸಾಲ ಮೇಲೆ ನಿಮಗೆ ಬೇಕಿರೋ ಅಂಥ ತರಕಾರಿ, ನಾನಿಲ್ಲಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಟೊಮ್ಯಾಟೊ, ಕ್ಯಾರೆಟನ್ನ ತುರಿದು ಹಾಕಿದ್ದೀನಿ. ಬೇಕಿದ್ರೆ ನೀವು ಕುಕ್ಕುಂಬರನ್ನು ಕೂಡ ತುರಿದು ಹಾಕ್ಕೋಬೋದು. ಮೇಲೆ ನಾನು ಸೇವನ್ನ ಹಾಕ್ತಾಯಿದ್ದೀನಿ, ಅಂದರೆ ದಾಣಿ ಬರುತ್ತಲ್ಲ, ಆ ಸೇವನ್ನ ಹಾಕ್ತಾಯಿದ್ದೀನಿ. ಇಷ್ಟನ್ನು ಮಾಡಿಬಿಟ್ರೆ ಮನೆಯಲ್ಲಿ ಸೂಪರ್ ಹೆಲ್ದಿ ಟೇಸ್ಟಿಯಾಗಿರುವಂಥ ಮಸಾಲ ಪೂರಿ ರೆಡಿ ಆಗುತ್ತೆ. ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಯಾವ ಥರ ಬಂತು ಅಂತ ನನಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಇನ್ನು ಒಳ್ಳೆ ರೆಸಿಪೀಸ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.